ನಮಸ್ಕಾರ ವೀಕ್ಷಕರೇ. ಒಂದು ಮೊಬೈಲ್ ಫೋನ್ಗಾಗಿ ಆರಂಭವಾದಂಥ ಜಗಳ ಕೊನೆಗೆ ಇಡೀ ಕುಟುಂಬವನ್ನೇ ಕಣ್ಣೀರಿನಲ್ಲಿ ಮುಳುಗಿಸಿರುವಂಥ ಆಘಾತಕಾರಿ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಐಫೋನ್ ಖರೀದಿಸಿದ ಯುವಕನಿಗೆ ಅದರ EMI ಪಾವತಿಸಲು ಸಾಧ್ಯವಾಗಿರಲಿಲ್ಲ. ಈ ವಿಚಾರವಾಗಿ ತಂದೆ ಮಗನ ನಡುವೆ ನಡೆದಂಥ ಜಗಳದ ನಂತರ ಯುವಕ ಬೆಟ್ಟದ ತುದಿಗೆ ತೆರಳಿದ್ದಾನೆ. ನಂತರ ನಡೆದಂಥ ಘಟನೆ ಮಾತ್ರ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ದುರಂತದಲ್ಲಿ ಯುವಕ ಸೇರಿದಂತೆ ಆತನ ತಂದೆ ಮತ್ತು ತಾಯಿ ಒಟ್ಟು 3 ಮೃತಪಟ್ಟಿದ್ದಾರೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರ ಜಿಲ್ಲೆಯ ತಿಸ್ಗಾಂವ್ ಪ್ರದೇಶದ ಬೆಟ್ಟದಲ್ಲಿ ಈ ಘಟನೆ ನಡೆದಿದೆ. ಪೊಲೀಸರ ಪ್ರಕಾರ 18 ವರ್ಷದ ಕುನಾಲ್ ಎಂಬ ಯುವಕ ಐಫೋನ್ ಖರೀದಿಸಿದ್ದ. ಆದರೆ ಅದರ ಮಾಸಿಕ ಕಂತುಗಳನ್ನು ಪಾವತಿಸಲು ಹಣದ ಸಮಸ್ಯೆ ಎದುರಾಗಿತ್ತು. EMI ಪಾವತಿಸಲು ಕುಟುಂಬದವರ ಬಳಿ ಹಣ ಕೇಳ್ತಾ ಇದ್ದ ಎನ್ನಲಾಗಿದೆ. ಇದೇ ವಿಚಾರವಾಗಿ ಇತ್ತೀಚಿನ ಕಂತಿನ ಹಣದ ಬಗ್ಗೆ ತಂದೆ ಮುರಳೀಧರ್ ಅವರೊಂದಿಗೆ ತೀವ್ರ ವಾಗ್ವಾದ ನಡೆದಿದೆ. ಜಗಳದ ನಂತರ ಕುನಾಲ್ ಮನೆಯಿಂದ ಹೊರಟು ಬೆಳಗ್ಗೆ ಸುಮಾರು 10 ಗಂಟೆ ವೇಳೆಗೆ ತಿಸ್ಗಾಂವ್ ಪ್ರದೇಶದ ಬೆಟ್ಟಕ್ಕೆ ತೆರಳಿದ್ದಾನೆ. ಅಲ್ಲಿ ಬೆಟ್ಟದ ಅಂಚಿನಲ್ಲಿ ನಿಂತು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ. 3 ಗಂಟೆಗಳ ಕಾಲ ಮನವೊಲಿಸುವ ಪ್ರಯತ್ನ. ಮಗ ಬೆಟ್ಟದ ತುದಿಗೆ ಹೋಗಿರುವ ವಿಚಾರ ತಿಳಿದ ತಕ್ಷಣ ತಂದೆ ತಾಯಿ ಅಲ್ಲಿಗೆ ಧಾವಿಸಿದ್ದಾರೆ. ಸ್ಥಳೀಯರು, ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಯು ಸ್ಥಳಕ್ಕೆ ಬಂದಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ಕುನಾಲ್ನನ್ನ ಕೆಳಗೆ ಕರೆತರಲು ಮನವೊಲಿಸುವ ಪ್ರಯತ್ನ ನಡೆದಿದೆ. ನಿನ್ನ ತಾಯಿಗಾಗಿ ಬದುಕು, ನಿನಗೆ ಇನ್ನೂ ಭವಿಷ್ಯವಿದೆ, ಕೆಳಗೆ ಬಾ ಅಂತ ಸ್ಥಳೀಯರು ಮನವಿ ಮಾಡಿದ್ದಾರೆ. ಸ್ಥಳೀಯ ಮಾಜಿ ಸರ್ಪಂಚ್ ಸೇರಿದಂತೆ ಹಲವರು ಆತನೊಂದಿಗೆ ಮಾತನಾಡಿದ್ದಾರೆ. ವರದಿಗಳ ಪ್ರಕಾರ ಆತನಿಗೆ ಐಫೋನ್ 15 Pro ಕೊಡಿಸುವುದಾಗಿಯೂ ಕೆಲವರು ಭರವಸೆ ಕೊಟ್ಟಿದ್ರು. ಆದರೂ ಯುವಕ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ ಅಂತ ವರದಿಯಾಗಿದೆ. ಘಟನೆಯ ಕೆಲವು ದೃಶ್ಯಗಳು ಅಲ್ಲಿದ್ದವರ ಮೊಬೈಲ್ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಸುಮಾರು ಮಧ್ಯಾಹ್ನ 1 ಗಂಟೆ ವೇಳೆಗೆ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ. ಮಗನನ್ನ ಹೇಗಾದ್ರೂ ಕಾಪಾಡಬೇಕು ಅಂತ ತಂದೆ ಮುರಳೀಧರ್ ಬೆಟ್ಟದ ಅಂಚಿನಲ್ಲಿದ್ದ ಮಗನ ಬಳಿಗೆ ಹೋಗಿದ್ದಾರೆ. ಮಗನನ್ನ ಹಿಂದಕ್ಕೆ ಎಳೆಯಲು ಅವರು ಪ್ರಯತ್ನ ಮಾಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಇಬ್ಬರು ನಿಯಂತ್ರಣ ಕಳೆದುಕೊಂಡು ಬೆಟ್ಟದಿಂದ ಕೆಳಗಿನ ಕಮರಿಗೆ ಬಿದ್ದಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ತಂದೆ ಮತ್ತು ಮಗ ಕಣ್ಣೆದುರ ಕೆಳಗೆ ಬಿದ್ದಿರುವುದನ್ನು ಕಂಡ ತಾಯಿ ಸಂಗೀತ ಕೂಡ ತೀವ್ರ ಆಘಾತಕ್ಕೊಳಗಾಗಿದ್ದಾರೆ. ನಂತರ ಅವರು ಬೆಟ್ಟದಿಂದ ಬಿದ್ದು ಮೃತಪಟ್ಟಿದ್ದಾರೆ ಅಂತ ವರದಿಯಾಗಿದೆ. ಹೀಗೆ ಕೆಲವೇ ಕ್ಷಣಗಳಲ್ಲಿ ಒಂದು ಕುಟುಂಬದ 3 ಸದಸ್ಯರು ದುರಂತವಾಗಿ ಅಂತ್ಯ ಕಂಡಿದ್ದಾರೆ. ಪೊಲೀಸರು 3 ಮೃತದೇಹವನ್ನು ವಶಕ್ಕೆ ಪಡೆದು ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ದಾರೆ. ಪ್ರಕರಣ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ.